ಧೈರ್ಯ ಧೈರ್ಯ ಒಬ್ಬ ಮನುಷ್ಯನನ್ನ ಮುಂದಕ್ಕೆ ನಡೆಸುತ್ತೆ. ಮಾಡೋಕ್ಕಾಗುತ್ತಾ ಇಲ್ವಾ ಅನ್ನೋ ಆಲೋಚನೆಯನ್ನ, ಮಾಡಕ್ಕಾಗುತ್ತೆ ಅನ್ನೋ ನಂಬಿಕೆಯನ್ನ ಬೆಳೆಸುತ್ತೆ. ಮಾಡೋ ಸಂದರ್ಭದಲ್ಲಿ ಯಾವ ರೀತಿಯ ಸಂದೇಹ ಬಂದರೂ ನಿಮ್ಮ ಮೇಲೆ ನಿಮಗೆ ಅಪಾರವಾದ ನಂಬಿಕೆಯನ್ನ ಬೆಳೆಸಿ ನಿಮಗಿರುವ ಸಂದೇಹವನ್ನ ತೀರಿಸುತ್ತೆ. ಯಾವ ರೀತಿಯ ಒತ್ತಡ ಇದ್ರೂ, ಯಾವ ರೀತಿಯ ಅಡೆತಡೆಗಳಿದ್ರೂ ನಿಮ್ಮ ಧೈರ್ಯ ನಿಮಗೆ ಇಂಧನವಾಗಿ ಬದಲಾಗಿ ನಿಮ್ಮನ್ನು ಮುಂದಕ್ಕೆ ಹೋಗೋ ರೀತಿ ಮಾಡುತ್ತೆ. ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಧೈರ್ಯ ಅನ್ನೋದು ಎಷ್ಟು ಮುಖ್ಯ ಅಂದ್ರೆ, ಅದೇನಾದ್ರೂ ಇಲ್ಲದೆ ಹೋದ್ರೆ ನಮಗೆ ಪ್ರೊಕ್ರಾಸ್ಟಿನೇಷನ್ ಅಂದ್ರೆ ಸೋಮಾರಿತನ ಬಂದ್ಬಿಡುತ್ತೆ. ಯಾಕಂದ್ರೆ ಒಂದು ಕೆಲಸ ನಿನ್ನಿಂದ ಆಗಲ್ಲ ಬಿಡು ಅಂತ ಅಂದುಕೊಂಡ್ರೆ ಇನ್ನು ಹೊಸ ಕೆಲಸ ಎಲ್ಲದಕ್ಕೂ ಹೀಗೆ ಅನ್ಕೊಳ್ತೀಯ. ಅದಕ್ಕೆ ಸೋಮಾರಿತನವನ್ನ ಪೂರ್ತಿಯಾಗಿ ಹೋಗಲಾಡಿಸಬೇಕಂದ್ರೆ ನಮಗೆ ಧೈರ್ಯ ಇರಬೇಕು. ಧೈರ್ಯ ಇರೋದು ಅಷ್ಟು ಈಸಿ ಅಲ್ಲ. ಅದು ಒಂದು ಪ್ರಾಕ್ಟೀಸ್ ರೀತಿ ಮಾಡದೇ ಇದ್ರೆ ನಮಗದು ಬರಲ್ಲ. ಕೆಲವು ವಿಷಯಗಳಲ್ಲಿ ನಮಗೆ ಆಟೋಮೆಟಿಕ್ ಆಗಿ ಧೈರ್ಯ ಇರುತ್ತೆ. ಆದ್ರೆ ಅವು ಯಾವ ರೀತಿಯ ವಿಷಯಗಳು ಅಂದ್ರೆ, ನಾವು ಆ ಕೆಲಸವನ್ನ ಆಲ್ರೆಡಿ ಮಾಡಿರ್ಬೇಕು, ಇಲ್ಲಾಂದ್ರೆ ನಮಗೆ ಆ ಕೆಲಸ ಗೊತ್ತಿರ್ಬೇಕು. ಅಂದ್ರೆ ನಮ್ಮ ಜ್ಞಾನದ ಮೇಲೆ ನಮಗೆ ಪೂರ್ತಿ ನಂಬಿಕೆ ಇದ್ರೇನೆ ನಮಗೆ ಧೈರ್ಯ ಇರುತ್ತೆ. ಹಾಗಿದ್ರೆ ಹೊಸ ವಿಷಯಗಳನ್ನ ಟ್ರೈ ಮಾಡ್ತಿರುವಾಗ ನಮಗೆ ಆ ವಿಷಯದ ಮೇಲೆ ನಾಲೆಜ್ ಇಲ್ಲದಿದ್ದಾಗ ಅಂತಹ ಸಂದರ್ಭದಲ್ಲಿ ಧೈರ್ಯವಾಗಿ ಹೇಗಿರ್ಬೇಕು? ಅಕ್ಸೆಪ್ಟಿಂಗ್ ರಿಸ್ಕ್. ಈ ಕಾಲದಲ್ಲಿ ನಮಗೆ ಪ್ರತಿಯೊಂದು ರಿಸ್ಕ್. ಚಿಕ್ಕವರಿದ್ದಾಗಿಂದ ನಾವು ಏನ್ ಮಾಡ್ಬೇಕಂದ್ರೂ ರಿಸ್ಕ್ ಯಾಕೆ ಬಿಡು ಅಂತ ಅಂತಾರೆ. ಅಲ್ಲಿಂದ ನಾವು ಏನಾದ್ರೂ ಹೊಸದಾಗಿ ಮಾಡ್ಬೇಕಂದ್ರೂ ರಿಸ್ಕ್ ಯಾಕೆ ಬಿಡು ಅಂತಾರೆ. ಇನ್ನು ನಮಗೆ ಅದೇ ಅಭ್ಯಾಸವಾಗಿ ನಾವೊಂದು ಸಣ್ಣ ಕೆಲಸ ಮಾಡ್ಬೇಕಂದ್ರೂ ನಮಗೆ ನಾವೇ ರಿಸ್ಕ್ ಯಾಕೆ ಬಿಡು ಅಂತ ಅನ್ಕೋತೀವಿ. ಹೀಗೆ ಅನ್ಕೊಳ್ತಾ ನಮಗಿರುವ ಪಾವು ಕೆಜಿ ಧೈರ್ಯ ಕೂಡ ಓಡಿ ಹೋಗುತ್ತೆ. ಏನಾದ್ರೂ ಹೊಸ ವಿಷಯಗಳನ್ನ ಕಲ್ತ್ಕೋಬೇಕಂದ್ರು, ನಾವು ಲೀಡರ್ ಆಗಿ ಬೆಳಿಬೇಕಂದ್ರೂ ಧೈರ್ಯ ನಮ್ಗೆ ತುಂಬಾ ಮುಖ್ಯ. ಇದು ಯಾಕೆ ನಡೆಯುತ್ತೆ ಅಂದ್ರೆ, ಜಾಸ್ತಿ ನಾವು ಕಂಫರ್ಟ್ ಝೋನ್ ಅಲ್ಲಿ ಇರೋದ್ರಿಂದ. ಸೊ ಒಂದು ಸಾರಿ ನಿಮ್ಮಲ್ಲಿರುವ ಧೈರ್ಯವನ್ನ ನೀವು ಮತ್ತೆ ನೋಡ್ಬೇಕಂದ್ರೆ ಆ ಕಂಫರ್ಟ್ ಝೋನ್ ಇಂದ ಹೊರಗೆ ಬಂದು ನೋಡಿ. ನಿಮಗಷ್ಟೇ ಅಲ್ಲ, ದೊಡ್ಡ ದೊಡ್ಡ ವ್ಯಕ್ತಿಗಳಿಗೂ ಕೂಡ ಒಂದು ಹೊಸ ಕೆಲಸ ಮಾಡ್ಬೇಕಂದ್ರೆ ಭಯ ಇರುತ್ತೆ. ಇವಾಗ ಬೇಡ ಬಿಡು ಅಂತ ಅವರು ಕೂಡ ಅನ್ಕೋತಾರೆ. ಆದ್ರೆ ಒಳಗಡೆ ನಡೆಯುವ ಒಂದು ಆಲೋಚನೆಗಳ ಯುದ್ಧದಲ್ಲಿ ದೊಡ್ಡ ವ್ಯಕ್ತಿಗಳು ಏನ್ ಅನ್ಕೋತಾರಂದ್ರೆ, ಇವಾಗ ಮಾಡದೇ ಇದ್ರೆ ಇನ್ಯಾವಾಗ ಅನ್ನೋ ಪ್ರಶ್ನೆಯನ್ನ ಅವರೇ ಹಾಕೊಂಡು ಮಾಡದೇ ಇರೋಕ್ಕಾಗಲ್ಲ ಅಂತ ನಿರ್ಣಯ ತಗೊಂಡು ಕೆಲಸ ಮಾಡ್ತಾರೆ. ಮತ್ತೆ ನೀವೇನ್ ಮಾಡ್ತೀರಾ? ನಿಮ್ಮೊಳಗೆ ಈ ರೀತಿಯ ಆಲೋಚನೆಗಳು ಬಂದಾಗ ಒಂದೇ ನೆನ್ಪಿಟ್ಕೊಳ್ಳಿ, ಇಟ್ಸ್ ನೌ ಆರ್ ನೆವರ್. ವಿಜುವಲೈಸ್ ಯುವರ್ ಸೆಲ್ಫ್ ಹ್ಯಾಸ್ ಎ ಹೀರೋ. ಒಂದು ಕೆಲಸ ಮಾಡಿದ್ರೆ ನೀನು ಸಕ್ಸಸ್ ಆಗ್ತೀಯಾ. ಈ ಇಂಟರ್ವ್ಯೂಗೆ ಹೋದ್ರೆ ನಿನಗೆ ಜಾಬ್ ಬರುತ್ತೆ. ಒಂದು ಮಾತು ಮಾತಾಡಿದ್ರೆ ನಿನ್ನ ಕೆಲಸ ಆಗ್ಬಿಡುತ್ತೆ. ಆದ್ರೆ ಈ ರೀತಿಯ ಸಣ್ಣ ಸಣ್ಣ ಕೆಲಸಗಳನ್ನ ನಾವು ಅವಾಗವಾಗ ಮಾಡಲ್ಲ. ಯಾಕಂದ್ರೆ ಇದಲ್ದೆ ಹೋದ್ರೆ ಇನ್ನೊಂದು ಬರುತ್ತೆ ಬಿಡು ಅಂತ ಅನ್ಕೋತೀವಿ, ಇಲ್ಲಂದ್ರೆ ಇವಾಗ ಬೇಡ ಬಿಡು ಅಂತ ಅನ್ಕೋತೀವಿ. ಆದ್ರೆ ನಮ್ಮ ಅಂತರಂಗಕ್ಕೆ ಗೊತ್ತು ನಮಗೆ ಮಾಡುವ ಧೈರ್ಯ ಇಲ್ಲ ಅಂತ. ಅಸಲಿಗೆ ಮಾಡಿದ್ರೆ ಏನಾಗುತ್ತೆ? ನಮ್ಮ ಮರ್ಯಾದೆ ಹೋಗುತ್ತಾ? ನಮಗೆ ಹೊಡೆತ ಬೀಳುತ್ತಾ? ನಮ್ಮ ಧೈರ್ಯವನ್ನ ಸಹಿಸೋದಕ್ಕಿಂತ ಇವುಗಳ ಬಗ್ಗೆ ಆಲೋಚಿಸೋದು ಕರೆಕ್ಟಾ? ಸೊ ಯಾವಾಗ್ಲಾದ್ರೂ ನಮ್ಗೆ ಏನಾದ್ರೂ ಮಾಡೋದಕ್ಕೆ ಭಯ ಆಗ್ತಿದೆ ಅಂದ್ರೆ ಒಂದು 5 ನಿಮಿಷ ಕಣ್ಣು ಮುಚ್ಕೊಂಡು ಆ ಕೆಲಸ ಮಾಡಿದ್ರೆ ಎಷ್ಟು ಉಪಯೋಗವಾಗುತ್ತೋ ಆಲೋಚನೆ ಮಾಡಿ. ನೀವು ಭಯ ಪಡುವ ಅವಶ್ಯಕತೆ ಇಲ್ಲ ಅಂತ ನಿಮಗೆ ನೀವೇ ಹೇಳ್ಕೊಳ್ಳಿ. ನೀವೊಬ್ಬ ಸೂಪರ್ ಹೀರೋ ಅನ್ನೋ ರೀತಿ ಈ ರೀತಿಯ ಸಣ್ಣ ಸಣ್ಣ ಕೆಲಸಗಳನ್ನ ನಾವು ಎಷ್ಟೋ ಮಾಡ್ಬೇಕು, ಇವೆಲ್ಲ ಲೆಕ್ಕನೇ ಇಲ್ಲ ಅನ್ನೋ ರೀತಿ ನಿಮಗೆ ನೀವೇ ಹೇಳ್ಕೊಳ್ಳಿ. ಡೆಫಿನೆಟ್ ಆಗಿ ತುಂಬಾ ಬೆಟರ್ ಆಗಿ ಫೀಲ್ ಆಗ್ತೀರಾ. ಯಾವ ಕೆಲಸವಾದ್ರೂ ನಿಮಗೆ ಆವಾಗ ಮಾಡುವ ಧೈರ್ಯ ಬರುತ್ತೆ. ಸೇ ನೋ ಟು ಪರ್ಫೆಕ್ಷನಿಸಮ್. ಇದನ್ನ ಕೇಳೋದಕ್ಕೆ ಓದೋದಕ್ಕೆ ಚೆನ್ನಾಗೇ ಇರುತ್ತೆ. ಆದ್ರೆ ಇದನ್ನು ಅಚೀವ್ ಮಾಡ್ಬೇಕಂತ ನೋಡಿದ್ರೆ ನಮಗೆ ನಿರಾಸೆನೇ ಮಿಗುಲುತ್ತೆ. ತುಂಬಾ ಜನ ಒಂದು ಕೆಲಸ ಮಾಡ್ಬೇಕು ಅಂತ ಅನ್ಕೋತಾರೆ. ಆ ಕೆಲಸವನ್ನ ಹೀಗೆ ಮಾಡ್ಬೇಕು ಹಾಗೆ ಮಾಡ್ಬೇಕು ಅಂತ ಲೆಕ್ಕ ಹಾಕೊಳ್ತಾರೆ. ಇದರಲ್ಲಿ ನಾವು ಪರ್ಫೆಕ್ಟ್ ಅಂತ ಅನ್ನಿಸಿಕೊಳ್ಳೋಕೆ ನೋಡ್ತಾರೆ. ಇಲ್ಲಿಯವರೆಗೂ ಕತೆ ಚೆನ್ನಾಗೇ ಇರುತ್ತೆ. ಆದ್ರೆ ಆ ಕೆಲಸವನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಾಗ ನಾವು ಪರ್ಫೆಕ್ಟ್ ಆಗಿ ಮಾಡೋಕ್ಕಾಗಲ್ವೇನೋ ಅಂತ ಅನ್ಕೋತಾರೆ. ಹಾಗೇನೆ ಬೇರೆಯವರು ಆ ಕೆಲಸ ಮಾಡ್ತಿದ್ರು, ಇದು ಪರ್ಫೆಕ್ಟ್ ಆಗಿಲ್ಲ ಅಂತ ಅವರಿಗೂ ಹೇಳ್ತಾರೆ. ಅವರು ಕೆಲಸ ಮಾಡಲ್ಲ, ಮಾಡೋರಿಗೂ ಪರ್ಫೆಕ್ಟ್ ಆಗಿಲ್ಲ ಅಂತ ಹೇಳ್ತಾರೆ. ಹೀಗೆ ಹೇಳೋರು ಒಂದು ಕೆಲಸ ಸ್ಟಾರ್ಟ್ ಮಾಡೋಕೆ ಭಯ ಪಟ್ಟು ಯಾವತ್ತೂ ಸ್ಟಾರ್ಟ್ ಮಾಡಲ್ಲ. ಇಲ್ಲಾಂದ್ರೆ ಒಂದು ಕೆಲಸ ಸ್ಟಾರ್ಟ್ ಮಾಡಿದ್ರು ಪರ್ಫೆಕ್ಟ್ ಆಗಿಲ್ಲ ಅಂತ ಇನ್ಯಾವತ್ತೂ ಆ ಕೆಲಸನ ಟಚ್ ಮಾಡಲ್ಲ. ಅದಕ್ಕೆ ಪರ್ಫೆಕ್ಷನಿಸಮ್ನ ಯಾವತ್ತೂ ನಂಬಾರ್ದು. ನೀನೊಂದು ಕೆಲಸವನ್ನ ಮಾಡ್ಬೇಕು ಅಂತ ಅನ್ಕೊಂಡಾಗ ಹೇಗೆ ಮಾಡ್ಬೇಕು, ಯಾವಾಗ ಮಾಡ್ಬೇಕು ಅನ್ನೋ ಸಣ್ಣ ಸಣ್ಣ ಕ್ಯಾಲ್ಕುಲೇಷನ್ ಇಂದ ಮೊದಲು ಕೆಲಸವನ್ನ ಸ್ಟಾರ್ಟ್ ಮಾಡ್ಬೇಕು. ನಂತರ ನಿನಗೆ ಎದುರಾಗುವ ಎಕ್ಸ್ಪೀರಿಯನ್ಸಸ್ ನ ಹಿಡ್ಕೊಂಡು ಸ್ವಲ್ಪ ತಿಳ್ಕೊಳ್ತಾ ಮುಂದಕ್ಕೆ ಹೋಗ್ಬೇಕು. ಅದಕ್ಕೆ ನಿಮ್ಮ ಧೈರ್ಯವನ್ನ ನಂಬಿ ಕೆಲಸವನ್ನ ಸ್ಟಾರ್ಟ್ ಮಾಡಿ. ಮುಂದೆ ನಡೆಯುವ ಪರಿಣಾಮಗಳನ್ನ ನೋಡ್ತಾ ನಿಮ್ಮನ್ನ ನೀವು ಇಂಪ್ರೂವ್ ಮಾಡ್ಕೊಳ್ಳಿ. ಈ ವಿಡಿಯೋದಲ್ಲಿ ಹೇಳಿದ್ದನ್ನ ಮತ್ತೆ ಒಂದ್ಸಾರಿ ತಿಳ್ಕೊಳ್ಳೋಣ. ರಿಸ್ಕ್ಗೆ ಭಯ ಪಡಬೇಡ. ನಿಮ್ಮ ಕಂಫರ್ಟ್ ಝೋನ್ ಇಂದ ನೀವು ಹೊರಗೆ ಬಂದು ನೋಡಿ. ಧೈರ್ಯ ಅನ್ನೋದು ಯಾವಾಗಲೂ ನಿಮ್ಮನ್ನ ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ.
ಒಂದು ಸಾರಿ ನಿನ್ನನ್ನ ನೀನು ಒಬ್ಬ ಸೂಪರ್ ಹೀರೋ ಆಗಿ ಊಹಿಸಿಕೋ. ನಿನಗೆ ಯಾವುದು ಎದುರಾಗಲ್ಲ ಅಂತ ವಿಜುವಲೈಸ್ ಮಾಡಿಕೊಂಡು ಒಂದು ಕೆಲಸದ ಒಳಗೆ ಇಳಿರಿ. ನಿಮ್ಮ ಶಕ್ತಿ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಪ್ರತಿ ಕೆಲಸವನ್ನ ಪರ್ಫೆಕ್ಟ್ ಆಗಿ ಮಾಡ್ಬೇಕು ಅಂತ ಅಂದ್ಕೊಂಡು ಕೆಲಸವನ್ನ ಬಿಟ್ಟು ಕೂತ್ಕೋಬಾರ್ದು. ನಿಮ್ಮ ಪ್ರಯತ್ನವನ್ನ ನೀವು ಮಾಡಿ ಇಂಪ್ರೂವ್ ಆಗ್ತಾ ಮುಂದಕ್ಕೆ ಹೋಗ್ಬೇಕು. ಕೊನೆಯದಾಗಿ ಒಂದ್ ನೆನ್ಪಿಟ್ಕೊಳ್ಳಿ, ಲಕ್ ಫೀವರ್ಸ್ ದಿ ಬ್ರೇವ್. ಧೈರ್ಯ ಇರೋನಿಗೆ ಅದೃಷ್ಟವೂ ಕೂಡ ಅನುಕೂಲವಾಗುತ್ತೆ. ನೀವು ಗೆಲ್ಬೇಕು ಅಂದ್ರೆ ಭಯ ಇರಬಾರ್ದು, ಧೈರ್ಯ ಮಾತ್ರ ಇರಬೇಕು. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಜೈ ಹಿಂದ್.